ಶಾಮನೂರು ಶಿವಶಂಕರಪ್ಪನವರ ನಿಧನದಿಂದ ತೆರವಾದ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಕಾಂಗ್ರೆಸ್ ಪಕ್ಷವು ತನ್ನ ಸಿದ್ಧಾಂತದಂತೆ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ನೀಡಬೇಕೆಂದು ಕೆಪಿಸಿಸಿ ವಕ್ತಾರ ಡಿ ಬಸವರಾಜ್ ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಾಮನೂರು ಶಿವಶಂಕರಪ್ಪನವರು ನಿಧನರಾದ ಹಿನ್ನೆಲೆ ದಾವಣಗೆರೆ ದಕ್ಷಿಣಕ್ಕೆ ಉಪಚುನಾವಣೆ ನಡೆಯಲಿದ್ದು, ಶಾಮನೂರು ಕುಟುಂಬಕ್ಕೆ ಟಿಕೆಟ್ ನೀಡಬೇಕು. ಒಂದು ವೇಳೆ ಅವರು ನಿಲ್ಲಲ್ಲ ಎಂದಾದರೆ 40 ವರ್ಷಗಳಿಂದ ಪಕ್ಷಕ್ಕಾಗಿ ದುಡಿದಿರುವ ನನಗೆ ಟಿಕೆಟ್ ನೀಡಬೇಕೆಂದು ಮನವಿ ಮಾಡಿದರು. ಕಾಂಗ್ರೆಸ್ ಪಕ್ಷವು ನಿಧನ ಹೊಂದಿದ ನಾಯಕರ ಕುಟುಂಬಕ್ಕೆ ಟಿಕೆಟ್ ನೀಡುವ ಪರಂಪರೆಯನ್ನು ಪಾಲಿಸಿಕೊಂಡು ಬಂದಿತ್ತು. ಅದೇ ರೀತಿ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ನೀಡಿ ಅವರು ಬೇಡ ಅಂತಾರೆ ನಾನು ಸೇರಿದಂತೆ ಅರ್ಹರಿಗೆ ಟಿಕೆಟ್ ನೀಡಿ ಎಂದರು. ಸರ್, ನಾನು ಆ ರೀತಿ ದಾವಣಗೆರೆಯಲ್ಲಿ ವಿತ್ ಅರ್ಹತೆ ಮೇಲೆ ಟಿಕೆಟ್ ಕೇಳೋದಾದರೆ, ಪಾರ್ಟಿ ಸರ್ವಿಸ್ ಮೇಲೆ ಟಿಕೆಟ್ ಕೇಳೋದಾದರೆ ಐ ಆಮ್ ದಿ ಫಸ್ಟ್ ಮ್ಯಾನ್, ನನಗೆ ಕೊಡಬೇಕಾಗುತ್ತೆ. ಇಡೀ ದಾವಣಗೆರೆಯಲ್ಲಿ ಸುಮಾರು 45 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ನನಗೆ ಯಾವ ಉದ್ಯೋಗ ಇಲ್ಲ. ಪಾರ್ಟಿಗೆ ಕೆಲಸ ಮಾಡೋದೇ ಒಂದು ಉದ್ಯೋಗ ಅಂತ ಮಾಡ್ತಾಯಿದ್ದೀನಿ. ಆದರೆ ಸೂಕ್ಷ್ಮತೆಗಳನ್ನು ಗಮನಿಸಬೇಕಾಗುತ್ತೆ. ಈ ಊರಿನ ಇತಿಹಾಸ, ದಾವಣಗೆರೆ ಇತಿಹಾಸದಲ್ಲಿ ನಾನು 2 ನಿಮಿಷ ತಮಗೆ ದಯವಿಟ್ಟು ರಿಕ್ವೆಸ್ಟ್ ಮಾಡಿ ಕೇಳ್ತೀನಿ. 1952ರಲ್ಲಿ ನಮ್ಮ ದೇಶದಲ್ಲಿ ಚುನಾವಣೆಗಳಾಗ್ತವೆ. ಅಲ್ಲಿದ್ದ 52ರಲ್ಲಿ ದಾವಣಗೆರೆ MLA ಯಾರಪ್ಪ ಅಂದರೆ ಬಳ್ಳಾರಿ ಸಿದ್ದಮ್ಮ, ಒಬ್ಬ ಫ್ರೀಡಮ್ ಫೈಟರು. ಬಳ್ಳಾರಿ ಸಿದ್ದಮ್ಮ ಆದಮೇಲೆ ಆ ಜಾಗಕ್ಕೆ KT ಜಂಬಣ್ಣ ಆಯ್ಕೆ ಆಗ್ತಾರೆ. ಅವ್ರು ನಮ್ಮ ಕಾಂಗ್ರೆಸ್ಸಿಂದ MLA ಆಗಲಿಲ್ಲ, ಪ್ರಜಾ ಸೋಷಲಿಸ್ಟ್ ಪಾರ್ಟಿಯಿಂದ KT ಜಂಬಣ್ಣವ್ರು ಆಯ್ಕೆ ಆಗ್ತಾರೆ, PSP. ಅದಾದಮೇಲೆ ಮತ್ತೆ ಪುನಃ ಕಾಂಗ್ರೆಸ್ಸಿಂದ ಕೊಂಡಜ್ಜಿ ಬಸಪ್ಪರು 62ಕ್ಕೆ ಆಯ್ಕೆ ಆಗ್ತಾರೆ. 67ಕ್ಕೆ ಕೊಂಡಜ್ಜಿ ಬಸಪ್ಪರು ಆಯ್ಕೆ ಆಗ್ತಾರೆ, 72ರ ಮಠ. ಅವ್ರು 71ಕ್ಕೆ ಪಾರ್ಲಿಮೆಂಟ್ಗೆ ಹೋದ್ಮೇಲೆ ಆ ಜಾಗ ಖಾಲಿ ಆದಮೇಲೆ ನಾಗಮ್ಮ ಕೇಶವಮೂರ್ತಿಯವರು 72ರಿಂದ 78 MLA ಆಗ್ತಾರೆ ಈ ಊರಲ್ಲಿ. 78ರಲ್ಲಿ ನಾನು ವಿದ್ಯಾರ್ಥಿ ನಾಯಕ, ಕಾಲೇಜ್ ಸೆಕ್ರೆಟರಿ ಆಗಿದ್ದೆ 78ರಲ್ಲಿ. ಆವಾಗ ಇಂದಿರಾ ಗಾಂಧಿ ಅವರು ನಮ್ಮ ಬೇತೂರು ರೋಡ್ ಸರ್ಕಲ್ಲಿಗೆ ಬಂದರು. ಪ್ರಧಾನಮಂತ್ರಿಯಾಗಿ ಅವರು ದೇಶದಲ್ಲಿ ಆಡಳಿತ ಬಿಟ್ಟುಕೊಟ್ಟಿದ್ದರು. ಆಂಜನೇಯ ನಾವೆಲ್ಲ ಬೇತೂರು ರೋಡ್ ಅರಳಿಮರ ಸರ್ಕಲ್ಗೆ ಹೋಗಿದ್ವಿ ಅವ್ರ ಜೊತೆಗೆ. ಅಲ್ಲಿ ರುದ್ರಪ್ಪ ಡಾಕ್ಟ್ರ್ ಹಾಸ್ಪಿಟ್ಲ್ ಅಂತಿದೆ, ಒಂದು ಬಿಲ್ಡಿಂಗು. ಆ ಕಟ್ಟಡದ ಮೇಲೆ ಪಂಪಾಪತಿಯವರು ಕಾರ್ಮಿಕ ಲೀಡ್ರು, ಆವತ್ತಿನ ನಗರಸಭಾ ಅಧ್ಯಕ್ಷರು. ಅವರು ನಮ್ಮ ಪಕ್ಷಕ್ಕೆ ದೇಶಾದ್ಯಂತ ಇಂದಿರಾ ಗಾಂಧಿಗೆ ಕಮ್ಯುನಿಸ್ಟು ಎಡ ಮತ್ತು ಬಲ ಸಪೋರ್ಟ್ ಮಾಡಿದರು. ಆವಾಗ ಇಂದಿರಾ ಗಾಂಧಿ ಅವರು ಪಂಪಾಪತಿಯವ್ರ ಕೈ ಹಿಡಿದು ಇವರು ನಮ್ಮ ಕ್ಯಾಂಡಿಡೇಟ್ ಅಂತ ಹೇಳಿದರು. ಇಂದಿರಾ ಗಾಂಧಿ ಅವರು ಪಂಪಾಪತಿಯವ್ರಿಗೆ 78ರಲ್ಲಿ. ಪಂಪಾಪತಿಯವರು ಏನು ಸರ್, ಕಾಂಗ್ರೆಸ್ಸು ಬೆಂಬಲಿತ ಅಭ್ಯರ್ಥಿ ಪಂಪಾಪತಿಯವರು. ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಪಂಪಾಪತಿಯವರು ಭರ್ಜರಿ ಲೀಡಲ್ಲಿ 78ರಲ್ಲಿ ಗೆದ್ದರು. ಅದು ಯಾಕೆ, ಇಂದಿರಾ ಗಾಂಧಿ ಅವರು ಕೈ ಹಿಡಿದು ನಮ್ಮ ಕ್ಯಾಂಡಿಡೇಟ್ ಇವರೇ ಅಂತ ಹೇಳಿದರು. ಆವಾಗ ಕಮ್ಯುನಿಸ್ಟ್ ಪಾರ್ಟಿ 78ರಿಂದ 83ವರೆಗೆ ಮಾಡಿದರು. ಆನಂತರ ಗುಂಡೂರಾಯರ ಸರ್ಕಾರ ಏನು ಬಂತು, 80ರಿಂದ 83 ನರಗುಂದ ನವಲಗುಂದಲ್ಲಿ ಕಾಂಗ್ರೆಸ್ ಗೋಲಿಬಾರ್ ಮಾಡಿದೆ ಅಂತ ನಮ್ಮ ಬಗ್ಗೆ ಅಪಪ್ರಚಾರ ಅವು ಇವು ಆದವು. ರೈತ ಚಳುವಳಿಗಳಾದವು, ಗೋಕಾಕ್ ಚಳುವಳಿ ಆಯಿತು. ಆವಾಗ ನಮ್ಮ ಸರ್ಕಾರ ಹೋಯಿತು. ಆವಾಗ ಕಮ್ಯುನಿಸ್ಟಿಂದ ಕಾಂಗ್ರೆಸ್ಸಿಂದ ಗೆದ್ದಂಥ ಪಂಪಣ್ಣವರು ಆವಾಗ ಜನತಾ ಪಾರ್ಟಿ ಬೆಂಬಲದಿಂದ 83, 85 ಗೆದ್ದರು. ಅವೆರಡು ಎಲೆಕ್ಷನ್ ಬಿಟ್ಟರೆ ಸುಮಾರು 75 ವರ್ಷಗಳಲ್ಲಿ ಒಂದು KT ಜಂಬಣ್ಣ, ಒಂದು ಪಂಪಾಪತಿ ಬಿಟ್ಟರೆ ಇಲ್ಲಿವರೆಗೂ ಸಮೇತ ಕಾಂಗ್ರೆಸ್ಸೇ ಅಲ್ಲಿ ಗೆದ್ದಿರೋದು, ಬೇರೆ ಯಾರೂ ಗೆದ್ದಿಲ್ಲ.